ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ ಹಿಡ್ಕೊಳಕ್ ಆಗ್ತಾ ಇಲ್ಲ, ಸದ್ಯಕ್ಕೆ ಕೆಳಗೆ ಇಡ್ತಾ ಇದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ರೂ ಹೇಗಿದ್ದೀರಾ? ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮೀಶೋದಿಂದ ಮತ್ತಷ್ಟು ನಾನು ಜ್ಯುವೆಲರಿ ಕಲೆಕ್ಷನ್ ಅಂದ್ರೆ ನೆಕ್ ಪೀಸಸ್ಗಳು ಜೊತೆಗೆ ಇಯರಿಂಗ್ಸ್ ಇರೋದು ತರಿಸಿದೀನಿ. ಲಾಸ್ಟ್ ಟೈಮ್ ಅಂತೂ ಈ ಒಂದು ಜ್ಯುವೆಲರಿ ಕಲೆಕ್ಷನ್ ಹಾಕಿದಾಗ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಎಲ್ರಿಗೂ ತುಂಬಾನೇ ಇಷ್ಟ ಆಗಿದೆ. ಹಾಗಾಗಿ ಈ ತರದ ವಿಡಿಯೋಸ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಾಯ್ತಲ್ವಾ. ಹಾಗಾಗಿ ಅದೇ ತರದ ವಿಡಿಯೋವನ್ನ ಮತ್ತೆ ತಗೊಂಡ್ ಬರೋಣ ಅಂತ ಹೇಳಿ ಇವತ್ತಿನ ಕಲೆಕ್ಷನ್ ಅನ್ನ ನಿಮ್ ಎದುರಿಗೆ ಇಡ್ತಾ ಇದ್ದೀನಿ. ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿಲಿ ಇರುವಂತದ್ದು. ಈಗ ಗೋಲ್ಡ್ ರೇಟ್ ಎಷ್ಟೊಂದು ಆಗ್ಬಿಟ್ಟಿದೆ ಅಂತಂದ್ರೆ ಇಂಥ ಜ್ಯುವೆಲರಿಗಳು ಆ ಕೆಲವೊಂದ್ಸಲ ನಮ್ಗೆ ವರವಾಗಿನೇ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಎಲ್ಲಾ ಜ್ಯುವೆಲರಿಯನ್ನ ನಾನು ಒಂದೊಂದೇ ನಿಮ್ಗೆ ನೀಟಾಗಿ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗೆ ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀನಿ, ಎಷ್ಟು ಪ್ರೈಸ್ ಕೊಟ್ಟಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋಣ ಅಥವಾ ಎರಡು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋಣ ಅಥವಾ ಅಷ್ಟು ಮಾಡೋಣ ಅಂತ ಏನಾದ್ರು ಅನ್ಸಿದ್ರೆ ಪ್ರತಿಯೊಂದು ಪ್ರಾಡಕ್ಟ್ ನ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ. ಈ ತರ ಲಾಂಗ್ ವಿಡಿಯೋಸ್ಗೆ ನೀವು ಕಮೆಂಟ್ ಅಲ್ಲಿ ಬಂದು ಲಿಂಕ್ ಅಂತ ಹೇಳಿದ್ರೆ ಲಿಂಕ್ ಗಳು ಬರೋದಿಲ್ಲ. ಹಾಗಾಗಿ ದಯವಿಟ್ಟು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ದಯವಿಟ್ಟು ಚೆಕ್ ಮಾಡಿ. ಮತ್ತೆ ನಮ್ಮ ವಿಡಿಯೋಸ್ ಮತ್ತೆ ನಾನು ಹಾಕುವಂತ ಹಾಲ್ ವಿಡಿಯೋಸ್ ಇರ್ಬೋದು, ಜ್ಯುವೆಲ್ರಿ, ಆಮೇಲೆ ಸೀರೆಗಳು, ಕುರ್ತೀಸು ಎಲ್ಲಾ ವಿಡಿಯೋಸ್ಗಳು ತಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ವಿಡಿಯೋವನ್ನು ಕೂಡ ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಸಜೆಸ್ಟ್ ಮಾಡಿ. ಇನ್ನು ನೆಕ್ಸ್ಟ್ ನಾನು ಮತ್ತೆ ನಿಮ್ಗೆ ಕುರ್ತಾ ಹಾಲ್ ಮಾಡೋಳಿದ್ದೀನಿ, ಮತ್ತೆ ಸೀರೆ ಹಾಲ್ ಮಾಡೋಳಿದ್ದೀನಿ. ಸೊ ಎಲ್ಲವನ್ನು ಒಂದಾದ್ಕೂಳೆ ಒಂದು ಪೋಸ್ಟ್ ಮಾಡಕ್ಕೆ ಶುರು ಮಾಡ್ತೀನಿ. ಎಲ್ಲವೂ ಈಗ ಎಡಿಟಿಂಗ್ ಫೇಸ್ ಅಲ್ಲಿ ಇದೆ, ಜಸ್ಟ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದೀನಿ. ಇನ್ನೇನು ಎಡಿಟ್ ಮಾಡಿ ಟಕ್ ಟಕ ಅಂತ ಪೋಸ್ಟ್ ಮಾಡ್ಬೇಕಷ್ಟೇನೆ. ಹಾಗೆ ಇನ್ನೊಂದು ವಿಚಾರವನ್ನ ತಿಳಿಸ್ಲೇಬೇಕು, ಇವಾಗ ಮೀಶೋದಲ್ಲಿ ಮೆಗಾ ಬ್ಲಾಕ್ ಬಸ್ಟರ್ ಸೇಲ್ ನಡೀತಿದೆ. ಹಾಗಾಗಿ ನೀವು ನನ್ ಲಿಂಕ್ ಮುಖಾಂತರ ಪರ್ಚೇಸ್ ಮಾಡ್ಕೊಂಡ್ರೆ ಎಲ್ಲಾ ಪ್ರಾಡಕ್ಟ್ ಗಳ ಮೇಲೂ ನಿಮ್ಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಸೊ ಪ್ರತಿ ಈಗ ಫಾರ್ ಎಕ್ಸಾಂಪಲ್ ಗೆ ಒಂದು ಪ್ರಾಡಕ್ಟ್ ಬೆಲೆ 25 ರೂಪಾಯಿ ಇದ್ರೆ ನನ್ನ ಲಿಂಕ್ ಮುಖಾಂತರ ನೀವು ಹೋಗಿ ತಗೊಂಡಾಗ 19 to 20 ರುಪೀಸ್ ಆ ರೇಂಜ್ ಅಲ್ಲಿ ಬರ್ಬೋದು. ಜಸ್ಟ್ ಒಂದು ಎಕ್ಸಾಂಪಲ್ ಗೆ ಹೇಳಿದ್ದು. ಸೊ ಪ್ರತಿ ಪ್ರಾಡಕ್ಟ್ ಗಳ ಮೇಲೂ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ನನ್ನ ಲಿಂಕ್ ಮುಖಾಂತರ ನೀವು ಪರ್ಚೇಸ್ ಮಾಡ್ಕೊಂಡ್ರೆ. ಹಾಗಾಗಿ ತಡ ಮಾಡ್ಲೇಬೇಡಿ, ಬೇಗ ಬೇಗನೆ ನೀವು ಕೂಡ ನನ್ನ ಲಿಂಕ್ ಮುಖಾಂತರ ಪರ್ಚೇಸ್ ಮಾಡ್ಕೊಳ್ಳಿ. ಏನಿಲ್ಲ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ನೀವು ಮೀಶೋ ವೆಬ್ಸೈಟ್ ಗೆ ಹೋಗ್ತೀರಾ. ಅಲ್ಲಿ ನಿಮ್ಗೆ ಆ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಆಡ್ ಟು ಕಾರ್ಟ್ ಮಾಡಿ ಚೆಕ್ಔಟ್ ಮಾಡಿದ್ರೆ ಆಯ್ತು, ಅಷ್ಟೇನೆ ಮಾಡ್ಬೇಕಾಗಿರೋದು. ಹಾಗಾದ್ರೆ ಬನ್ನಿ ಇವತ್ತಿನ ಕಲೆಕ್ಷನ್ ಅನ್ನ ತೋರಿಸ್ತಾ ಹೋಗ್ತೀನಿ. ಸೊ ಯಾ, ಲೆಟ್ಸ್ ಬಿಗಿನ್. ಸೊ ಬನ್ನಿ ಇವತ್ತಿನ ಕಲೆಕ್ಷನ್ ಯಾವ ತರ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಸಲ ನಾನು ಕಲೆಕ್ಷನ್ ತರಿಸಿರೋದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ನನಗಂತೂ ಎಲ್ಲವೂ ಕೂಡ ಅಷ್ಟು ಇಷ್ಟ ಆಗೋಯ್ತು. ಮತ್ತೆ ಯುನೀಕ್ ಆಗಿದೆ, ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರುವಂಥದ್ದು. ಸೊ ಫಸ್ಟ್ ಒನ್ ನೋಡ್ತಿದ್ದೀರಲ್ಲ, ಈ ರೀತಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ನಾವು ವೇರ್ ಮಾಡಿದಾಗ ಅದರ ಬ್ಯೂಟಿ ಅಂತೂ ಇನ್ನೂ ಡಬಲ್ ಆಗಿಬಿಡುತ್ತೆ. ಜಸ್ಟ್ ಇದು ಒಂದನೇ ಹಾಕ್ಕೊಂಡು ನಾವು ಸ್ಯಾರಿ ಉಟ್ಕೊಂಡ್ರು ಸಾಕು, ಅಷ್ಟು ಹೈಲೈಟ್ ಆಗಿರುತ್ತೆ. ನೋಡಿ, ನಾನು ವೇರ್ ಮಾಡಿದ್ದು ಕೂಡ ನಿಮಗೆ ಸೈಡ್ಗೆ ಅಟ್ಯಾಚ್ ಮಾಡಿರ್ತೀನಿ. ಮತ್ತು ಹಾಗೆ ಎಲ್ಲದಕ್ಕೂ ನಾನು ಎಷ್ಟು ರೇಟ್ ಕೊಟ್ಟಿದ್ದೀನಿ ಅನ್ನೋದು ಸ್ಕ್ರೀನ್ ಶಾಟ್ ಅಲ್ಲಿ ಇರುತ್ತೆ, ನೀವು ಚೆಕ್ ಮಾಡಿ. ಬಟ್ ಅದೇ ಹೇಳಿದ್ನಲ್ಲ, ಇವಾಗ ಮೆಗಾ ಬ್ಲಾಕ್ ಬಸ್ಟರ್ ಸೇಲ್ ನಡೀತಿರೋದ್ರಿಂದ ನಾನು ಸ್ಕ್ರೀನ್ ಶಾಟ್ ತೊಗೊಂಡಾದ್ಮೇಲೂ ಕೂಡ ನಿಮಗೆ ಒಂದು 5-10 ರೂಪಾಯಿ ಡಿಫ್ರೆನ್ಸ್ ಕೂಡ ಕಾಣಿಸ್ಬೋದು. ಯಾಕಂದರೆ ಕೆಲವು ಪ್ರಾಡಕ್ಟ್ಗಳ ಮೇಲೆ ಆ ಥರ ಅವರು ಡಿಸ್ಕೌಂಟನ್ನು ಹಾಕ್ತಾ ಇರ್ತಾರೆ. ಹಾಗಾಗಿ ಸೊ ಫಸ್ಟ್ ಪ್ರಾಡಕ್ಟ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಬನ್ನಿ ಸೆಕೆಂಡ್ ಒನ್ ನೋಡೋಣ. ಇದಂತೂ ಪ್ರೀಮಿಯಮ್ ಅಂದರೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿಲಿ ಬಂದಿದೆ. ಸೊ ಇದನ್ನು ನೋಡಿದ್ರೆ ಯಾರು ಕೂಡ ಗೋಲ್ಡ್ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಮತ್ತು ಚೈನು ನೋಡ್ಬೋದು ಹತ್ತಿರದಿಂದ, ಇದು ಒಂದು ಮಾವಿನಕಾಯಿ ಡಿಸೈನ್ ಅಂತ ಹೇಳ್ತೀವಲ್ಲ ಆ ಥರ ಚೈನ್ ಇದೆ. ಮತ್ತು ನೆಕ್ ಪೀಸು ನಿಮಗೆ ಒಂದು ನವಿಲಿನ ಚಿತ್ರವನ್ನು ಕೊಟ್ಟಿರೋದು, ಹಾಗೆ ಬೀಡ್ ವರ್ಕು ಇದೆ ಮತ್ತು ಸ್ಟೋನ್ ವರ್ಕ್ ಕೂಡ ಇದೆ. ಎಲ್ಲದರಿಂದಾಗಿ ಸಖತ್ತಾಗಿ ಕಾಣಿಸುತ್ತೆ. ಮತ್ತು ಫಸ್ಟ್ ಪ್ರಾಡಕ್ಟ್ ಅಂದರೆ ಫಸ್ಟ್ ನೆಕ್ ಪೀಸ್ ತೋರಿಸಿದಾಗಲಿ ಇದಾಗಲಿ ಎರಡಕ್ಕೂ ಕೂಡ ನೋಡಿ ನಿಮಗೆ ಹಿಂದ್ಗಡೆಗೆ ಈ ಥರ ಅಡ್ಜಸ್ಟೇಬಲ್ಲು ಚೈನ್ ಇದೆ. ಹಾಗಾಗಿ ಮತ್ತೆ ನಾವು ಚೈನ್ ಜೋಡಿಸ್ಕೊಳ್ಳೋದಿರ್ಬೋದು ಅಥವಾ ಗೋಲ್ಡ್ ಅಲ್ಲ ಅನ್ನೋ ಥರ ಕಾಣಿಸೋ ಹಂಗೂ ಇರಲ್ಲ. ಯಾಕಂದರೆ ತುಂಬ ಸಲ ಥ್ರೆಡ್ ಇರುತ್ತಲ್ವ ಈ ಥರದ ನೆಕ್ ಪೀಸ್ಗಳಿಗೆ. ನಾನಿವತ್ತು ತೋರಿಸೋದ್ರಲ್ಲೂ ಕೆಲವೊಂದಕ್ಕೆ ಥ್ರೆಡ್ ಇದೆ. ಬಟ್ ನಾನು ಹೇಳಿದ್ದು ಈ ಥರ ಇದ್ದಾಗ ನಮಗೂ ಕೂಡ ಖುಷಿ ಆಗತ್ತಲ್ವ, ಒಂದು ಆಲ್ಮೋಸ್ಟ್ ಗೋಲ್ಡ್ ಏನೋ ಅನ್ನೋ ಥರನೇ ಕಾಣೋ ರೀತಿ ಅನಿಸುತ್ತೆ. ಸೊ ನೆಕ್ಸ್ಟ್ ಪೀಸು ಯಾವ ಥರ ಇದೆ ಅಂತ ನೋಡೋಣ. ಇದಂತೂ ನನಗೆ ನೆಕ್ಸ್ಟ್ ಲೆವೆಲ್ ಇಷ್ಟ ಆಯಿತು. ಸೊ ಸಿಂಪಲ್ ಆಗಿದೆ, ಆದರೂ ಅಷ್ಟು ಚೆನ್ನಾಗಿದೆ. ಯಾವುದೇ ಸೀರೆ ಅಂದರೆ ರೇಷ್ಮೆ ಸೀರೆಗಳ ಜೊತೆ ಕಾಂಬಿನೇಷನ್ ಮಾಡ್ಕೊಬೋದು. ಇದು ಜಸ್ಟ್ ಕಾಸು ಸರ ಅಂತ ಹೇಳ್ತೀವಲ್ಲ, ಲಕ್ಷ್ಮಿ
ಡಿಸೈನ್ ಇರುವಂಥ ಕಾಸು ಇದು. ಮತ್ತು ಮಧ್ಯದಲ್ಲಿ ನಿಮಗೆ ಪೆಂಡೆಂಟ್ ಕಡೆಗೆ ಒಂದು ಕಮಲದ ಹೂವಿನ ಚಿತ್ರದ ಜೊತೆ ಇದೆ. ಸಖತ್ತಾಗಿದೆ ಮಾತ್ರ. ಮತ್ತು ನಾನು ವೇರ್ ಮಾಡಿರೋದು ನೋಡಿ ನಿಮಗೆ ನೆಕ್ಗೆ ಇದು ಹತ್ತವಾಗಿ ಬರುತ್ತೆ. ಸೊ ಲಾಂಗ್ ಅಲ್ಲ, ಇದು ಶಾರ್ಟ್ ನೆಕ್ ಪೀಸ್ ಥರ ತುಂಬ ಚೆನ್ನಾಗಿದೆ. ಮತ್ತು ಇದಕ್ಕೆ ನಿಮಗೆ ಇದ್ರ ಜೊತೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ನನಗೇನು ಇಯರಿಂಗ್ಸ್ ಅಷ್ಟು ಇಷ್ಟ ಆಗಿಲ್ಲ ಆ್ಯಸ್ ಕಂಪೇರ್ಡ್ ಟು ನೆಕ್ ಪೀಸೇ ನಂಗೆ ಜಾಸ್ತಿ ಇಷ್ಟ ಆಗಿದ್ದು. ಸೊ ಇದಕ್ಕೂ ಕೂಡ ನಾನು ಎಷ್ಟು ಪ್ರೈಸ್ ಕೊಟ್ಟಿದ್ದೀನಿ ಅನ್ನೋದೆಲ್ಲವೂ ನಿಮಗೆ ಸ್ಕ್ರೀನ್ಶಾಟಲ್ಲಿ ಇರುತ್ತೆ. ಮತ್ತು ಎಲ್ಲ ಪ್ರಾಡಕ್ಟ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲೂ ಕೂಡ ಕೊಟ್ಟಿರ್ತೀನಿ. ಸೊ ನೋಡಿ ಇದರ ಇಯರಿಂಗ್ಸ್ ಯಾವ ಥರ ಇದೆ ಅಂತ ಹೇಳಿ ನಿಮಗೂ ಕೂಡ ಅನ್ನಿಸ್ತಾ, ಅಂದರೆ ನೆಕ್ ಪೀಸ್ಗೆ ಕಂಪೇರ್ ಮಾಡಿದ್ರೆ ಇಯರಿಂಗ್ಸ್ ಏನಂತ ಗ್ರೇಟ್ ಇಲ್ಲ ಅಂಥೇಳಿ ನನಗೂ ಕೂಡ ಹಾಗೆ ಅನ್ನಿಸ್ತು. ಬಟ್ ಓಕೆ, ಜಸ್ಟ್ ಪೆಂಡೆಂಟ್ ಏನಿದೆ ನೋಡಿ ಅದೇ ರೀತಿ ಅವರು ಇಯರಿಂಗ್ಸನ್ನು ಮಾಡಿದ್ದಾರೆ ಅಷ್ಟೇ. ನನಗೇನು ಅನ್ನಿಸ್ತು ಅಂದರೆ ಸ್ವಲ್ಪ ಕಾಸು ಕೂಡ ಇದ್ದಿದ್ರೆ ಆವಾಗ ಕರೆಕ್ಟ್ ಕಾಂಬಿನೇಷನ್ ಅಂತ ಅನಿಸೋದು ಅಂತ ನನಗೆ ಫೀಲ್ ಆಯಿತು. ಬಟ್ ಓಕೆ, ಓವರ್ ಆಲ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಯಾವ ಥರ ಇದೆ ಅಂತ ನೋಡೋಣ. ಎಲ್ಲದ್ರದ್ದು ನಾನು ಪ್ಯಾಕೇಜಿಂಗ್ ಸಮೇತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಎಲ್ಲ ಓಪನ್ ಮಾಡಿಟ್ಟಾಗ ನಿಮಗೆ ಪ್ಯಾಕೇಜಿಂಗ್ ಎಲ್ಲ ಕರೆಕ್ಟಾಗಿ ಬಂದಿಲ್ಲ ಅಂತೆಲ್ಲ ಅನಿಸ್ಬೋದು, ಅಥವಾ ಅದ್ರ ಬಗ್ಗೆ ಒಂದು ಐಡಿಯಾ ಬರಲಿ ಅಂತ ಹೇಳಿನೇ ನಾನು ಅಲ್ಲಿಂದನೇ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪೀಸ್ ಅಂತೂ ಇನ್ನೊಂದು ನೆಕ್ಸ್ಟ್ ಕ್ವಾಲಿಟಿ ಪ್ರೀಮಿಯಮ್ ಅಂತಲೇ ಹೇಳ್ತೀನಿ. ಜಸ್ಟ್ 385 ರುಪೀಸ್ ಕೊಟ್ಟಿರೋದು ಅಂಥ ಪ್ರೀಮಿಯಮ್ ಇದೆ. ಈಗ ನಾವು ಅಂಗಡಿಗಳಿಗೆಲ್ಲ ಹೋದರೆ ಜ್ಯುವೆಲ್ರಿ ಶಾಪಿಗೆ ಹೇಳ್ತೀವಲ್ವ ಲಾಂಗ್ ಹಾರಮ್ ಕೊಡಿ ಅಂತ ಹೇಳಿ, ಆವಾಗ ಈ ಥರದ್ದೆಲ್ಲ ತೋರಿಸ್ತಾರೆ ಅಲ್ವಾ, ಎಷ್ಟು ಕಾಸ್ಟ್ಲಿ ಇರುತ್ತೆ ಗೋಲ್ಡಲ್ಲೆಲ್ಲ ಮಾಡಿಸ್ಕೋಬೇಕು ಅಂತಂದರೆ. ನೋಡಿ ನಾನು ವೇರ್ ಮಾಡಿದ್ದೀನಿ, ತುಂಬ ಶಾರ್ಟ್ ಅಲ್ಲ ಇದು, ತುಂಬ ಲಾಂಗೂ ಇಲ್ಲ. ಹಾರ ಯಾವ ಥರ ಇರುತ್ತೆ ನೋಡಿ ಆ ಥರ ಇದೆ. ಮತ್ತು ನನಗೆ ಇದರ ಮೇನ್ ಹೈಲೈಟ್ ಅನಿಸಿದ್ದು ಇದರ ಪೆಂಡೆಂಟು ನೋಡಿ, ಒಂಥರ ಡಬಲ್ ಪೆಂಡೆಂಟ್ ಥರ ಚೆನ್ನಾಗಿದೆ, ಸಖತ್ತಾಗಿದೆ ಅಂತ ನನಗನ್ನಿಸ್ತು. ಆ ಕಡೆ ಈ ಕಡೆ ಚೈನು ಓಕೆ ಅಂತ ಅನ್ನಿಸ್ತು. ಬಟ್ ಪೆಂಡೆಂಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮತ್ತು ಎಲ್ಲವೂ ಕೂಡ ಲಕ್ಷ್ಮಿ ಡಿಸೈನ್ ಇರುವಂಥದ್ದು. ಈ ಲಕ್ಷ್ಮಿ ಡಿಸೈನ್ ಒಂದು ಇದ್ಬಿಟ್ರೆ ಅದರ ಕಳೆನೇ ಬೇರೆ ಜ್ಯುವೆಲ್ರಿದು ಅಲ್ವಾ, ನನಗಂತೂ ಹಾಗೆ ಅನಿಸುತ್ತೆ. ಮತ್ತು ಲಕ್ಷ್ಮಿ ಡಿಸೈನ್ ಇದ್ಬಿಟ್ರೆ ಯಾವ ಜ್ಯುವೆಲರಿಯರು ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಜೊತೆಗೆ ನಿಮಗೆ ಜುಮ್ಕವನ್ನ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಜುಮ್ಕ ಕೂಡ ಅಷ್ಟು ಚೆನ್ನಾಗಿದೆ. ಈ ಜುಮ್ಕಾ ಜೊತೆ ಒಂದು ನೆಕ್ ಪೀಸನ್ನು ಚೆನ್ನಾಗಿ ಕಾಂಬಿನೇಷನ್ ಮಾಡಿ ವೇರ್ ಮಾಡೋಕ್ಕೆ ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಯಾವ ಥರ ಇದೆ ಅಂತ ನೋಡೋಣ. ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟಲ್ಲಿ ನಾನು ತೋರಿಸ್ತಿರುವಂಥದ್ದು ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ಟೆಂಪಲ್ ಡಿಸೈನ್ ನೆಕ್ ಪೀಸ್ ಮತ್ತು ಇಯರಿಂಗ್ಸ್ ಆಗಿರುತ್ತೆ. ಇದರ ಮೇನ್ ಹೈಲೈಟ್ ಕೂಡ ನಿಮಗೆ ಇದರ ಪೆಂಡೆಂಟ್ ಅಂತಲೇ ಹೇಳ್ಬೋದು. ನೋಡಿ ಲಕ್ಷ್ಮಿ ಕಾಸಲ್ಲ, ಲಕ್ಷ್ಮಿ ಡಿಸೈನ್ ಇರುವಂಥ ಪೆಂಡೆಂಟ್ ಇದೆ. ಮತ್ತು ಹ್ಯಾಂಗಿಂಗ್ ಬೀಡ್ಸ್ನೆಲ್ಲ ಕೊಟ್ಟಿದ್ದಾರೆ. ರೆಡ್ಡು ಗ್ರೀನು ಮೇನ್ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಿ ಲಾಂಗ್ ಬೇಕಾದರೂ ನೀವು ಮಾಡ್ಕೋಬೋದು. ನಾನಿಲ್ಲಿ ವೇರ್ ಮಾಡಿದಾಗ ನಿಮಗೆ ಶಾರ್ಟ್ ನೆಕ್ಲೆಸ್ ರೀತಿ ತೋರಿಸಿದ್ದೀನಿ. ಬಟ್ ಸ್ವಲ್ಪ ಲೆಂತ್ ನೀವು ಜಾಸ್ತಿನೂ ಮಾಡ್ಕೊಳ್ಬೋದು, ಯಾಕಂದರೆ ಹಿಂದೆಗಡೆಗೆ ಥ್ರೆಡ್ ಇದೆಯಲ್ಲ ಹಾಗಾಗಿ. ಮತ್ತು ನನಗೆ ಮೇಯ್ನ್ ಅಂದರೆ ಇದರ ಇಯರಿಂಗ್ಸ್ ಕೂಡ ತುಂಬ ಇಷ್ಟ ಆಯಿತು. ಅಂದರೆ ಯಾವಾಗಲೂ ಜುಮ್ಕಿ ಕೊಡ್ತಾರಲ್ವ, ಜುಮ್ಕಿಗಿಂತ ಇದು ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ವಿಡಿಯೋದಲ್ಲಿ ನಿಮಗೆ ಕೆಲವು ನಾಯ್ಸ್ಗಳು ಕೇಳಿಸ್ಬೋದು, ಹೊರಗಡೆ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಾ ಇದೆ. ಆದರೂ ಕೂಡ ನನಗೆ ರಾತ್ರಿ ತನಕ ಕಾದು ಎಲ್ಲ ಸೈಲೆಂಟ್ ಆದಮೇಲೆ ರೆಕಾರ್ಡ್ ಮಾಡೋ ಪೇಷನ್ಸ್ ಇಲ್ಲ. ಬೇಗ ಅಪ್ಲೋಡ್ ಮಾಡೋಣ ಅಂಥೇಳಿ ಇವಾಗಲೇ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಸ್ವಲ್ಪ ನಾಯ್ಸ್ ಕೇಳಿಸಿದ್ರೆ ನೀವು ಸಹಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟು ಆಲ್ರೆಡಿ ನಾನು ಇದನ್ನು ರೀಲಲ್ಲಿ ಪೋಸ್ಟ್ ಮಾಡಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ನೋಡೋರಿಗೆ ಗೊತ್ತಿರುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಪೇಜು ಮತ್ತು ಫೇಸ್ಬುಕ್ ಪೇಜ್ ಎರಡೂ ಇದೆ, ಅಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಕೋಬೋದು. ಇದು ನೆಕ್ಸ್ಟ್ ಪ್ರಾಡಕ್ಟು ನೋಡಿ, ಜಸ್ಟ್ 234 ರುಪೀಸ್ ಕೊಟ್ಟಿದ್ದೀನಿ. ಒಂಥರ ಯೂನೀಕ್ ಆಗಿದೆ ಅಲ್ವಾ, ಜಸ್ಟ್ ಒಂಥರ ಸ್ಟೋನ್ ವರ್ಕಿಂದೆ ಒಂದು ಫ್ಲವರ್ ರೀತಿ ಜಾಯಿನ್ ಮಾಡಿರೋದು ಚೆನ್ನಾಗಿ ಅನ್ನಿಸ್ತು ನನಗೆ. ಕಾಲೇಜ್ ಗರ್ಲ್ಸ್ಗೆಲ್ಲ ಯಾವಾಗಾದ್ರೂ ಸೀರೆ ಉಟ್ಕೊಂಡು ಹೋಗೋದೆಲ್ಲ ಇರುತ್ತಲ್ಲ ಕಾಲೇಜ್ಗಳಿಗೆಲ್ಲ, ಆವಾಗೆಲ್ಲ ಈ ಥರದ್ದು ಒಂದು ಮ್ಯಾಚ್ ಮಾಡ್ಕೊಬೋದು. ಇದ್ರ ಜೊತೆಗೆ ಜುಮ್ಕಾ ಬಂದಿದೆ, ಅದು ಸಖತ್ತಾಗಿದೆ ನೋಡಿ, ಗೋಲ್ಡ್ ಥರನೇ ಇದೆ. ಸೊ ನೋಡಿದ್ರಲ್ವಾ ಇವತ್ತಿನ ಕಲೆಕ್ಷನ್ ನಿಮ್ಗೆ ಹೇಗೆ ಅನಿಸ್ತು, ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಅಂಡ್ ಬಾಯ್.